ಹಲೋ ಎವ್ರಿ ಒನ್ ವಾಟ್ಸಪ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಮರಾವತಿ ಲಾಗ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಗೈಸ್. ಇವತ್ತು ಜಾನ್ 31 ನಾಳೆ ಫೆಬ್ರವರಿ 1ಗೆ ತಲಕಾಲು ಬೆಟ್ಟದ ಭಾರಿ ದನಗಳ ಜಾತ್ರೆ ನಡೀತಾ ಇದೆ. ನಮ್ಮ ಮನೆ ಜಾತ್ರೆಯಲ್ಲೇ ಇರೋದ್ರಿಂದ ಜಾತ್ರೆ ನೋಡೋದಕ್ಕೆ ಖುಷಿಗಿಂತ ನಮಗೆ ಕೆಲಸನೇ ಜಾಸ್ತಿ ಇರುತ್ತೆ. ಏನಪ್ಪ ಕೆಲಸ ಅಂತಂದರೆ ನಮ್ಮ ಮನೆ ಮುಂದೆ ಎತ್ತುಗಳು ಸೇರಿದ್ದಾವೆ. ಸೊ ಅವ್ರಿಗೆ ಮೊಬೈಲ್ಗೆ ಚಾರ್ಜಿಂಗ್ ಹಾಕ್ಕೊಡು, ಅವ್ರಿಗೆ ನೀರು ಕೊಡು, ಊಟ ಉಪಚಾರ ಮಾಡು, ಅದೇ ನಮ್ಮ ಮೈನ್ ಟಾಸ್ಕ್. ಜಾತ್ರೆ ಅಂತಂದರೆ ದೊಡ್ಡ ಟಾಸ್ಕ್ ಅದೇ. ಜಾತ್ರೆ ನೋಡೋದಕ್ಕಿಂತ ಕೆಲಸನೇ ಜಾಸ್ತಿ ಇರುತ್ತೆ. ಇನ್ನು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅವರು ನಮ್ಮ ಮಾವವರು ಬೆಂಗಳೂರಿಂದ ಬರ್ತಿದ್ದಾರೆ ಜಾತ್ರೆ ನೋಡೋದಕ್ಕೆ ಅಂತ. ನಾಳೆ ರಥೋತ್ಸವ ಇದ್ದರೂ ಕೂಡ ಅವರು ಇವತ್ತೇ ಬರ್ತಿದ್ದಾರೆ, ಯಾಕಂದರೆ ನಾಳೆ ರಶಲ್ಲಿ ಏನೂ ನೋಡೋಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಅವ್ರ ಜೊತೆ ನಾನು ಕೂಡ ಹೋಗ್ತಾಯಿದ್ದೀನಿ ಜಾತ್ರೆ ನೋಡೋದಕ್ಕೆ ಅಂತ. ಇನ್ನು ಜಾತ್ರೆಗೆ ಯಾರು ಬಂದಿಲ್ಲ, ಯಾರು ಬರೋಕ್ಕಾಗಲ್ಲ ಅವ್ರಿಗೆಲ್ಲ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಡ ಯಾಕೆ ಗಾಯ್ಸ್, ವಿಲ್ ಸ್ಟಾರ್ಟ್ ದ ಲಾಗ್. ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ನಮ್ಮ ಮಾವ ಅವರೆಲ್ಲ ಬೆಂಗಳೂರಿಂದ ಬಂದರು ಜಾತ್ರೆ ನೋಡೋಕ್ಕಂತ. ಅವ್ರು ಬರೋಷ್ಟೊತ್ತಿಗೆ ಸಾಯಂಕಾಲ 4 ಗಂಟೆ ಆಗಿತ್ತು. ಇನ್ನು ಆವಾಗ ಹೊರಟ್ವಿ ಜಾತ್ರೆ ನೋಡೋಣ ಅಂತ. ಇದು ಭಾರಿ ದನಗಳ ಜಾತ್ರೆ ಆಗಿರೋದ್ರಿಂದ ಮೈನ್ ಅಟ್ರಾಕ್ಷನ್ ಎತ್ತುಗಳಲ್ವ. ಸೊ ನಾವು ಫಸ್ಟ್ ಹೋಗಿದ್ದೆ ಎತ್ತುಗಳು ನೋಡೋದಕ್ಕೆ. ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಅಲ್ಲಲ್ಲಿ ಕಾಣಿಸುತ್ತೆ ಎತ್ತುಗಳು, ಯಾಕಂದರೆ ನಮ್ಮ ಮನೆ ಇರೋದು ಲಾಸ್ಟಲ್ಲಿ, ಹಾಗಾಗಿ. ಮೈಸೂರು ಅಲ್ಲಿ ವಿಪರೀತ ಜಾತ್ರೆಗಳು, 5 ಕಿಲೋಮೀಟರ್ ಜಾತ್ರೆ. ಮತ್ತೆ ಇನ್ನೊಂದು ಈ ಬೂಕದಲ್ಲೂ ಒಳ್ಳೆ ಜಾತ್ರೆಗಳು ಸೇರಿದ್ವಿ ಸರಿ, ಚೆನ್ನಾಗಿದ್ದು ಒಳ್ಳೆ ಜಾತ್ರೆಗಳು ಇದ್ವು. ನಾನು ನೋಡ್ದಂಗೆ ಒಳ್ಳೆ ಒಳ್ಳೆ ಎತ್ತು ಬೇಕು ಅಂದ್ರೆ ಆ ಕಡೆ ಹಾಗೆ ತೋರಿಸ್ಬಂದಿ ಮುಂದೆ. ಗೈಸ್ ನೋಡ್ತಾ ಇದ್ದೀರಲ್ವಾ, ಎಲ್ಲಿ ನೋಡಿದ್ರು ವಿಡಿಯೋ ಮಾಡ್ತಾಯಿದ್ರು. ಇನ್ನು ಎತ್ತುಗಳಲ್ಲಿ ಮೇನ್ ಸ್ಪೆಷಾಲಿಟಿ ಅಂದರೆ ಕಾಸ್ಟ್ಲಿಯೆಸ್ಟ್ ಎತ್ತುಗಳಂದರೆ ಈ ಜೋಡಿ ಅಂತ ಹೇಳ್ಬೋದು. ಈ ಜೋಡಿ ಎತ್ತುಗಳು ಆ್ಯಂಡ್ ಈ ಎತ್ತುಗಳು ಕೊಂಡ್ಕೊಳ್ಳೋರಿಗೆ ಒಂದು ಬನ್ನೂರು ಕುರಿಪೆಟ್ಲು ಫ್ರೀ ಇರುತ್ತೆ. ಸೊ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಕುರಿಪೆಟ್ಲಿ. ಏನು ಹೇಳ್ತಿದ್ದೀರಣ್ಣ? ನೀವು 8.5 ಲಕ್ಷ ಹೇಳ್ತೀರಾ? 8.5 ಲಕ್ಷ. 8.5 ಲಕ್ಷ ಜೊತೆ ಜೊತೆ ನಿಂತ್ಕೊಳ್ಳಿ ನಾನು. ಸರಿ. ಒಡ್ಡಳ್ಳಿ ತಿಪ್ಪೂರಹಳ್ಳಿ ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಎಷ್ಟು ಹೇಳ್ತಿದ್ದೀರಣ್ಣ? 8.5 ಹೇಳ್ತಾ ಇದ್ದೀನಿ. ಜೊತೆ ಇದು ಅದು ಸೇರಿ ಜೋಡಿ ಅಣ್ಣ, ಜೋಡಿ. ಸೊ ಎತ್ತುಗಳು ನೋಡಿಕೊಂಡು ಮತ್ತೆ ನಾವು ಜಾತ್ರೆ ಒಳಗಡೆ ಹೋದ್ವಿ. ಸೊ ಇನ್ನು ನಮ್ಮ ಹೆಣ್ಮಕ್ಳದ್ದು ಇರುತ್ತಲ್ಲ ಶಾಪಿಂಗು, ಸರ ಬಳೆ ಅದು ಇದು ಅಂತ. ನನಗೋಸ್ಕರ ಅಲ್ಲ ಈ ಶಾಪಿಂಗು, ನನ್ನ ಮಗಳಿಗೋಸ್ಕರ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ಸಾದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಒಂದು 6:30-7 ಗಂಟೆ ಆಗಿತ್ತು. ಅಷ್ಟೊತ್ತರಲ್ಲಿ ನಮ್ಮ ಹಸು ಕರು ಆಗ್ತಾ ಇತ್ತು. ನನಗಂತೂ ಒಂದು ಕಡೆ ಎಕ್ಸೈಟ್ಮೆಂಟು, ಒಂದು ಕಡೆ ಭಯ. ವೀಡಿಯೋ ಮಾಡ್ತಿದ್ರೆ ಯಾಕಂತಂದರೆ ಅದು ಪಾಪ ಒದ್ಲಾಡ್ತಾ ಇದ್ರೆ ನನಗೆ ಅಯ್ಯೋ ಅನಿಸುತ್ತೆ, ಒಂದ್ಸರಿ ಭಯ ಆಗುತ್ತೆ. ಎಷ್ಟು ನೋವು ತಿಂತಾ ಇರುತ್ತಲ್ವ. ಅದೇ ನಮ್ಮ ಮನುಷ್ಯರಾಗಿದ್ದರೆ ಎಷ್ಟು ಹೆಲ್ಪ್ ತಗೊತಾ ಇದ್ವಿ. ಪ್ರಾಣಿಗಳು ನೋಡು ಕಿರ್ಚೋದೇ ಇಲ್ಲ, ಎಷ್ಟು ಸಲೀಸಾಗಿ ಈಸಿಯಾಗಿ ಜನ್ಮ ಕೊಟ್ಬಿಡ್ತವೆ. ಈಸಿ ಅಂತ ನಾನು ಹೇಳ್ತಾ ಇದ್ದೀನಿ, ಬಟ್ ಅದ್ರಿಗೆ ಗೊತ್ತಿರುತ್ತೆ ಅದ್ರ ಪೇನ್ ಲೆವೆಲ್ ಎಷ್ಟಿರುತ್ತೆ ಅಂತ. ನನಗಂತೂ ಫುಲ್ ಶಿವರಿಂಗ್. ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಆಚೆ ಬರೋದಕ್ಕೆ. ಫೈನಲಿ ಅದು ಕರು ಆಗಿಬಿಡ್ತು. ಕರು ಆಗಿದ ತಕ್ಷಣ ಹಸುಗೆ ಕರು ಮುಖ ತೋರಿಸಲ್ಲ. ಯಾಕೆ ಅಂತಂದರೆ ಹಸು ಹಾಲು ಎತ್ತಿಟ್ಕೊಳ್ಳುತ್ತಂತೆ ಅದ್ರ ಮಗುಗೋಸ್ಕರ ಅಂತ. ಇದು ನನಗೆ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಜನ ಗೊತ್ತು ಕಮೆಂಟ್ ಮಾಡಿ ನೋಡೋಣ. ಫೈನಲಿ ನಮ್ಮ ಹಸು ಹೆಣ್ಣು ಕರುಗೆ ಜನ್ಮ ಕೊಟ್ಬಿಡ್ತು. ಅದು ಹೆಣ್ಣು ಕರು ಆಗಿದ್ದಕ್ಕೆ ನಮ್ಮ ಅಮ್ಮಗಂತೂ ಫುಲ್ ಖುಷಿ ಆಗೋಯ್ತು. ನಾವು ಮನುಷ್ಯರು ಎಷ್ಟು ಸ್ವಾರ್ಥಿಗಳಲ್ವಾ. ಹಸುಗಳಲ್ಲಾದರೆ ಹೆಣ್ಣು ಕರು ಬೇಕು ಅಂತೀವಿ, ಆದರೆ ನಮ್ಮ ಮನುಷ್ಯರಿಗಾದರೆ ಗಂಡು ಮಗು ಬೇಕು ಅಂತೀವಿ. ನೋಡಿ ಎಲ್ಲಿ ನೋಡ್ರು ನಾವು ಸ್ವಾರ್ಥಿ ಬುದ್ಧಿ ಅಂತೂ ಬಿಡೋದಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ರಥೋತ್ಸವ ದಿನ. ನಮ್ಮಪ್ಪ ನಮ್ಮಮ್ಮ ಅಡುಗೆ ಮಾಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾಯಿದ್ರು. ಇನ್ನು ನನ್ನ ತಮ್ಮ ಹಸು ಕರು ತೊಳಿತಾ ಇದ್ನು. ಇನ್ನು ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು 3 ಡೇಸ್ದು ಒಂದೇ ಲಾಗಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನಾ
ನಾನು ಪಾರ್ಟ್ 1 ಪಾರ್ಟ್ 2 ಆ ಥರ ಬಿಟ್ಟಿಲ್ಲ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ, ಫುಲ್ ಲಾಗ್ನ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಯಾವುದೇ ಥರದ ಬೋರ್ ಕಂಟೆಂಟ್ ನಾನು ಹಾಕಿಲ್ಲ. ಸೊ ಇದು ನಮ್ಮ ಮನೆ ಮುಂದೆ ಪಾರ್ಕಿಂಗ್. ಸೊ ಬಂದವರೆಲ್ಲ ಅಲ್ಲೇ ಪಾರ್ಕ್ ಮಾಡ್ತಾಯಿದ್ರು ಮನೆ ಮುಂದೆನೇ. ಸೊ ನಮ್ಮ ಮನೆ ಮುಂದೆ ವ್ಯೂ ಆ ಥರ ಇತ್ತು ಜಾತ್ರೆ ದಿನ. ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇದೆ ಅಂತ. ಇನ್ನು ನೆಂಟರು ಬರೋರು ಬರ್ತಾಯಿದ್ರು, ಹೋಗೋರು ಹೋಗ್ತಾಯಿದ್ರು. ಅವ್ರಿಗೆ ಊಟ ಉಪಚಾರ, ಅವ್ರ ಯೋಗಕ್ಷೇಮ ಎಲ್ಲ ವಿಚಾರಿಸ್ತಾ ಇದ್ವಿ. ಇನ್ನು ತೇರು ನೋಡೋದಕ್ಕೆ ಅಂತ ಮಧ್ಯಾಹ್ನ ಬಿಸಿಲಲ್ಲೇ ಹೊರಟ್ವಿ. ನನಗಂತೂ ಯಾಕಪ್ಪ ಬಂದು ಈ ಬಿಸಿಲಲ್ಲೇ ಅನ್ನಿಸ್ತಾ ಇತ್ತು. ಅಷ್ಟು ಬಿಸಿಲು ಮತ್ತು ರಶ್ಶು. ಜಾತ್ರೆ ದಿನ ರಶಲ್ಲಿ ಹೋದ್ರೇ ಒಂಥರ ಮಜಾ. ಏನು ರಶ್ ಇಲ್ಲದೆ ಹೋದರೆ ಏನು ಚೆನ್ನಾಗಿರುತ್ತೆ ಹೇಳಿ, ರಶಲ್ಲಿ ಹೋದ್ರೇ ಮಜಾ. ಇನ್ನು ಜಾತ್ರೆ ದಿನ ದೇವರ ದರ್ಶನ ಪಡಿಬೇಕಂದ್ರೆ ಪುಣ್ಯ ಮಾಡಿರಬೇಕು, ಅಷ್ಟು ರಶ್ ಇರುತ್ತೆ. ಇನ್ನು ಅಲಂಕಾರ ವಿಷಯಕ್ಕೆ ಬಂದರೆ ಸೊ ಪದಗಳೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು ಅಲಂಕಾರ. ನೀವು ನೋಡ್ತಿರ್ಬೋದಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಆ ದೇವ್ರನ್ನ ನೋಡ್ತಾ ಇದ್ರೆ 2 ಕಣ್ಣು ಸಾಲದು ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ. ಇನ್ನು ನನ್ನ ಮಗನ ಕರ್ಕೊಂಡು ಹೋಗಿಲ್ಲ, ಯಾಕಂದರೆ ಆ ರಶಲ್ಲಿ ಪಾಪ ಚಿಕ್ಕ ಮಕ್ಕಳನ್ನ ಯಾಕೆ ಅಂತ ಕರ್ಕೊಂಡು ಹೋಗಿಲ್ಲ. ಇನ್ನು ಅವ್ನಿಗೆ ಖುಷಿಗೋಸ್ಕರ ಮನೆ ಮುಂದೆನೇ ಈ ಥರ ಹಾಕಿದರೆ ಮನೆ ಮುಂದೆನೇ ಆಟ ಆಡಿಸ್ತಾ ಇದ್ದೆ. ನನ್ನ ಮಗಳು ಗುರಾಯಿಸ್ ನೋಡ್ತಾ ಇದ್ದೇನೆ, ನನ್ನ ಮಗಳು ನೋಡ್ಕೊತಾ ಇದ್ದೆ. ನಮ್ಮ ಮನೆ ಮುಂದೆ ಸಾಯಂಕಾಲ ವ್ಯೂ ಇದು 7 ಗಂಟೆಯಲ್ಲಿ. ಇನ್ನು ಕೋಲಾಟ ಆಗ್ತಾಯಿದ್ರು ಎತ್ತದವರೆಲ್ಲ ಸೇರಿ. ಇನ್ನು ರಥೋತ್ಸವ ದಿನ ನೈಟು ನಮ್ಮ ಅತ್ತೆ ಬಂದಿದ್ದರು. ಸೊ ಅವ್ರ ಜೊತೆ ನಾವು ಮತ್ತೆ ಹೋದ್ವಿ ಜಾತ್ರೆಗೆ. ನೀವು ಅನ್ಕೊತಾ ಇರ್ಬೋದು ಎಷ್ಟು ಸರಿ ಹೋಗ್ತೀರಾ ಅಂತ. ನಮಗೆ ಲೆಕ್ಕಕ್ಕೆ ಇಲ್ಲ, ಮನೆ ಜಾತ್ರೆಯಲ್ಲೇ ಇರೋದ್ರಿಂದ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಇನ್ನು ರಥೋತ್ಸವ ದಿನ ಅಲ್ಲ ನೈಟು 12 o'clock ಆಗಿದ್ರು. ಜನರು ಕಮ್ಮಿನೇ ಆಗಿಲ್ಲ, ತುಂಬ ಜನನೇ ಇದ್ದರು. ಯಾಕಂದರೆ ಆರ್ಕೆಸ್ಟ್ರಾ ಭಜನೆ ಇತ್ಯಾದಿ ಎಲ್ಲ ನಡೀತಾ ಇರುತ್ತೆ. ನೈಟಲ್ಲಂತೂ ತುಂಬ ಚೆನ್ನಾಗಿರುತ್ತೆ ದೇವ್ರನ್ನ ನೋಡೋದಕ್ಕೆ. ಯಾಕಂದರೆ ಅಷ್ಟು ರಶ್ ಇರಲ್ಲ, ಕೂಲಾಗಿ ತುಂಬ ಚೆನ್ನಾಗಿರುತ್ತೆ. ಆರ್ಕೆಸ್ಟ್ರಾ ಭಜನೆ ಎಲ್ಲ ನೋಡಿಕೊಂಡು ಪಲ್ಲಕ್ಕಿ ನೋಡ್ಕೊಂಡು ಹೋಗೋಣ ಅಂತ ಮನೆಗೆ ವಾಪಸ್ ಆದ್ವಿ. ದೇವಸ್ಥಾನ ಅಂತೂ ನೈಟ್ ವ್ಯೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು.
ಇನ್ನು ಪಲ್ಲಕ್ಕಿ ಬರೋ ಟೈಮ್ ಆಗಿತ್ತು, ಹಾಗಾಗಿ ನಾವು ಮನೆಗೆ ವಾಪಸ್ ಆದ್ವಿ. ನೋಡಿ ಈ ಥರ ರೋಡ್ಗೆಲ್ಲ ನೀರು ಹಾಕ್ತಾ ಇದ್ದಾರೆ, ದೇವ್ರು ಬರ್ತಾರೆ ಅಂತ. ನಿಮ್ಮ ಕಡೆನೂ ಈ ಥರ ನೀರು ಹಾಕ್ತಾರ? ಯಾವುದೇ ದೇವ್ರು ಬಂದರೆ, ಪಲ್ಲಕ್ಕಿ ಬಂದರೆ? ಸೊ ನಮ್ಮ ಕಡೆ ಈ ಥರ ಹಾಕ್ತಾರೆ, ದೇವ್ರು ಬರೋ ಟೈಮಲ್ಲಿ ಈ ಥರ ನೀರು ಹಾಕ್ತಾರೆ ರೋಡ್ಗೆ ಮತ್ತು ಬೀದಿಗಳಿಗೆಲ್ಲ. ಸೊ ಇದಾಗಿತ್ತು ರಥೋತ್ಸವ ದಿನ ನೈಟು. ಸೊ ಇದು ನೆಕ್ಸ್ಟ್ ಡೇ, 3rd ಡೇ, ಇದು ಲಾಸ್ಟ್ ಡೇ. ಇನ್ನು ನನ್ನ ಮಗನ್ನ ಕರ್ಕೊಂಡು ಹೋದ್ವಿ ಜಾತ್ರೆಗೆ ಅಂತ. ಅವನು ಎಷ್ಟೆಲ್ಲ ಕೇಳ್ತಾನೆ, ಒಂದೊಂದಲ್ಲ, ಅದು ನೋಡ್ಕೊಂಡಿದ್ದೆಲ್ಲ ಕೇಳ್ತಾನೆ, ನನಗದು ಬೇಕು ಇದು ಬೇಕು ಅಂತ. ನೋಡಿದ್ರಲ್ಲ ನಮ್ಮ ಜಾತ್ರೆ ಹೇಗಿತ್ತು ಅಂತ. ಕಮೆಂಟ್ ಮಾಡಿ ಒಂಚೂರು, ನೀವೆಲ್ಲಿಂದ ನೋಡ್ತಾ ಇದ್ದೀರಾ ನಮ್ಮ ಜಾತ್ರೆನ ಅಂತ. ಇದಾಗಿತ್ತು ನಮ್ಮ ಜಾತ್ರೆ ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ್ಯಂಡ್ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.